ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜುಲೈ 12 ಭಾನುವಾರದಿಂದ ಜುಲೈ 18 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಮೊದಲು ಪಂಚಾಂಗದ ವಿಚಾರ. ಜುಲೈ 12 ಭಾನುವಾರ ಜ್ಯೇಷ್ಠ ಬಹುಳ ತ್ರಯೋದಶಿ, ನಿಜ ಜ್ಯೇಷ್ಠ ಬಹುಳ ತ್ರಯೋದಶಿ. ಇಲ್ಲಿ ಇವತ್ತು ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಭಾನು ಪ್ರದೋಷ, ಭಾನುವಾರದೊಂದು ಪ್ರದೋಷ ಯೋಗ ನಿರ್ಮಾಣ ಆದರೆ ಅದಕ್ಕೆ ಭಾನು ಪ್ರದೋಷ ಅಂತ ಹೇಳಿದ್ರೆ ಸಾಯಂಕಾಲದಲ್ಲಿ ಯಾವಾಗ ತ್ರಯೋದಶಿ ವ್ಯಾಪನೆಯಾಗಿರುತ್ತೋ ಅಂತಹ ಕಾಲವನ್ನು ಅಲ್ಲಿ ಪ್ರದೋಷ ಕಾಲವೆಂದು ಪರಿಗಣಿಸಲಾಗಿದೆ. ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಶಿವನ ಆಲಯಗಳಲ್ಲಿ ಅಥವಾ ಈಶ್ವರನ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ, ಅನುಷ್ಠಾನ, ಅಭಿಷೇಕ, ಅರ್ಚನೆಗಳನ್ನಾಗಲಿ ಅಥವಾ ಮನೆಯಲ್ಲಿದ್ದುಕೊಂಡೇ ಯಾವುದೇ ರೀತಿಯ ದೇವರ ಒಂದು ಭಕ್ತಿ ಪ್ರಾರ್ಥನೆಗಳನ್ನು ಮಾಡೋದಾಗಲಿ, ಶಿವ, ದುರ್ಗೆ ಅಥವಾ ನಾರಾಯಣ, ವಿಷ್ಣು ಅಥವಾ ಇನ್ನಿತರ ಯಾವುದೇ ನಿಮ್ಮ ಇಷ್ಟ ದೇವರೋ ಕುಲದೇವರೋ ಇವರ ಒಂದು ಭಕ್ತಿ ಸ್ತೋತ್ರಗಳನ್ನು ಮಾಡೋದು, ಪೂಜೆ ಪುನಸ್ಕಾರಗಳು ಮಾಡೋದರಿಂದ ಆ ಪ್ರದೋಷ ಕಾಲದಲ್ಲಿ ವಿಶೇಷವಾದ ಶುಭ ಫಲಗಳು ಕರುಣಿಸಲ್ಪಡುತ್ತವೆ. ಇಂದು ರೋಹಿಣಿ ನಕ್ಷತ್ರ, ಉಪರಿ ಮೃಗಶಿರ ಇರುತ್ತೆ. ವೃದ್ಧಿ ಯೋಗ, ಗರಜೀಕರಣ ಇರುವಂಥದ್ದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾದ ವಿಚಾರಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 13ನೇ ತಾರೀಕು ಸೋಮವಾರ ಬಹುಳ ಚತುರ್ದಶಿ. ಇಂದು ಆರ್ದ್ರ ನಕ್ಷತ್ರ ಯೋಗ ಅಂತ ಧೂಳ ಯೋಗ, ಭದ್ರಕರಣ ಇರುವಂಥದ್ದು. ಸಾಯಂಕಾಲದಲ್ಲಿ ಅಲ್ಲಿ ಅಮಾವಾಸ್ಯೆ ಆರಂಭ ಆಗಲಿದೆ. ಇಂದು ಮಾಸ ಶಿವರಾತ್ರಿ ಅಂದರೆ ಬಹುಳ ಚತುರ್ದಶಿ ಅಂದರೆ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಹಾಗೂ ಪ್ರತಿ ತಿಂಗಳು ಆಚರಣೆ ಮಾಡುವಂಥ ಪದ್ಧತಿ. ಶಿವನ ಆಲಯಗಳಲ್ಲಿ ಪೂಜೆ ಪುನಸ್ಕಾರ, ಶಿವನ ಒಂದು ಅನುಷ್ಠಾನ ಜಪತಪಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ. ಧಾರ್ಮಿಕವಾದ ಮಹತ್ವಗಳಿಗೆ ಅಥವಾ ಪರಿಹಾರಾದಿ ಕಾರ್ಯಗಳಿಗೆ ಮಹತ್ವವುಳ್ಳ ದಿನ ಆಗಿದೆ. ಇನ್ನು 14ನೇ ತಾರೀಕು ಮಂಗಳವಾರ. ಇಂದು ಪ್ರಾತಃ ಕಾಲದಲ್ಲಿ ಅಮಾವಾಸ್ಯೆ ತಿಥಿಯ ಕಾರಣ ಇಂದು ಜ್ಯೇಷ್ಠ ಮಾಸದ ಬಹುಳ ಅಮಾವಾಸ್ಯೆ ಅಥವಾ ಜ್ಯೇಷ್ಠ ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಸಹ ಇದನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಇಂದು ಪುನರ್ವಸು ನಕ್ಷತ್ರ, ವ್ಯಾಘಾತ ಯೋಗ ಅಂತ ನಾಗವಾನಕರಣ ಇರುವಂಥದ್ದು. ಅಮಾವಾಸ್ಯೆಗೆ ಸಂಬಂಧಿತವಾದ ಧಾರ್ಮಿಕ ಆಚರಣೆಗಳನ್ನು ಅಥವಾ ಪಿತೃಕ್ರಿಯಾದಿ ಸಂಬಂಧಿತ ಆಚರಣೆಗಳನ್ನು ಇಂದು ಮಾಡಬಹುದಾಗಿದೆ. ಇನ್ನು 15ನೇ ತಾರೀಕು ಬುಧವಾರ ಆಷಾಢ ಮಾಸದ ಆರಂಭ. ಆಷಾಢ ಶುಕ್ಲ ಪಾಡ್ಯಮಿ ಅಥವಾ ಆಷಾಢ ಮಾಸದ ಶುಕ್ಲ ಪ್ರತಿಪದ ತಿಥಿ. ಪುಷ್ಯ ನಕ್ಷತ್ರ, ಹರ್ಷಣ ಯೋಗ, ಭವಕರಣ ಇರುವಂಥದ್ದು. ಆಷಾಢ ಮಾಸದ ಆರಂಭ ಆಗ್ತಾಯಿದೆ. ಆಷಾಢ ಮಾಸವು ಹಲವಾರು ವಿಶೇಷಗಳನ್ನು ಹೊಂದಿರುವಂಥದ್ದು. ಅಂದರೆ ಅಲ್ಲಿ ಈ ಕಾಲದಲ್ಲಿ ಈ ಮನುಷ್ಯನಿಗೆ ಸಂಬಂಧಿತವಾದ ಸಾಂಸಾರಿಕವಾದ ಯಾವುದೇ ಈ ಗೃಹಸ್ಥವಾದ ಕಾರ್ಯಗಳನ್ನು ಹೆಚ್ಚಾಗಿ ಮಾಡೋದಿಲ್ಲ. ಉದಾಹರಣೆಗೆ ಅಲ್ಲಿ ಮದುವೆ, ಮುಂಜಿ, ಉಪನಯನ, ಗೃಹ ಪ್ರವೇಶ ಇತ್ಯಾದಿಗಳನ್ನು ನಿಷೇಧ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿದೆ, ಕೆಲವೊಂದು ಭಾಗದಲ್ಲಿ ಇಲ್ಲ. ವಿಶೇಷವಾಗಿ ದಕ್ಷಿಣ ಕರ್ನಾಟಕ, ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಈ ಆಷಾಢದ ನಿಷೇಧ ಅಲ್ಲಿ ಹೇರಲ್ಪಡುತ್ತದೆ. ಉಳಿದಂತೆ ಕೆಲವೊಂದು ಭಾಗದಲ್ಲಿ ಆಷಾಢವನ್ನು ನಿಷೇಧವಾಗಿ ಆಚರಣೆ ಮಾಡೋದಿಲ್ಲ. ಹಾಗಾಗಿ ಅವರವರ ಒಂದು ಕುಲಾಚಾರದಿಂದ ಅಥವಾ ಅವರ ಹಿರಿಕರು ಆಚರಣೆ ಮಾಡಿಕೊಂಡು ಬಂದಂತೆ ಆಷಾಢದ ನಿಷೇಧ ಅಥವಾ ನಿಷೇಧ ಇಲ್ಲದೇ ಇರುವಂಥದ್ದನ್ನು ಅನುಸರಣೆ ಮಾಡ್ಬೋದಾಗಿದೆ. ಇನ್ನು 16ನೇ ತಾರೀಕು ಗುರುವಾರ ಆಷಾಢ ಶುಕ್ಲ ಬಿದಿಗೆ ತಿಥಿ, ಆಶ್ಲೇಷ ನಕ್ಷತ್ರ, ವಜ್ರಯೋಗ, ಸಿದ್ಧಿ ಯೋಗನೂ ಇರುತ್ತೆ. ವಜ್ರಯೋಗ, ಉಪರಿ ಸಿದ್ಧಿ ಯೋಗ, ಕಾಲುವಕರಣ ಇರುವಂಥದ್ದು. ಇಂದು ರಾತ್ರಿ ಕಾಲದಲ್ಲಿ ಅಲ್ಲಿ ಸೂರ್ಯನ ಸಂಕ್ರಮಣ ಆಗುತ್ತೆ. 11 ಗಂಟೆ 25 ನಿಮಿಷದ ಬಳಿಕ ಸೂರ್ಯನ ಒಂದು ಕರ್ಕಾಟಕ ಸಂಕ್ರಮಣ ಆಗುತ್ತೆ. ರಾತ್ರಿ ಕಾಲದಲ್ಲಿ ಸೂರ್ಯ ಸಂಕ್ರಮಣ ಆಗಿರುವ ಕಾರಣ ಸಂಕ್ರಾಂತಿಯ ಆಚರಣೆ ಜೊತೆಗೆ ಪಂಚಾಂಗಾನುಸಾರ ಸಂಕ್ರಾಂತಿಯ ವಿಶೇಷವಾದ ಎಲ್ಲ ವಿಚಾರಗಳು 17ನೇ ತಾರೀಕಿಗೆ ಹೇಳಲ್ಪಟ್ಟಿದೆ. ಹಾಗಾಗಿ 17ನೇ ತಾರೀಕು ಶುಕ್ರವಾರದಂದು ಅಲ್ಲಿ ಶುಕ್ಲ ತದಿಗೆ ತಿಥಿ ಇರುತ್ತೆ, ಮಕರ ನಕ್ಷತ್ರ ಇರುತ್ತೆ, ವ್ಯಾಘಾತಕರಣ ಇರುವಂಥದ್ದು, ವ್ಯಾಘಾತ ಯೋಗ, ಗರಜೀಕರಣ ಇರುವಂಥದ್ದು. ಇಂದು ಕರ್ಕಾಟಕ ಸಂಕ್ರಾಂತಿ ಅಥವಾ ರವಿಯ ಕಟಕ ಪ್ರವೇಶ ಆರಂಭ ಆಗುತ್ತೆ. ಇಲ್ಲಿ ಇದನ್ನು ದಕ್ಷಿಣಾಯನ ಪುಣ್ಯಕಾಲ ಎಂದು ಸಹ ಕರೆಯುತ್ತೆ. ಯಾವ ರೀತಿ ಮಕರ ಸಂಕ್ರಾಂತಿಯು ಉತ್ತರಾಯಣ ಪುಣ್ಯಕಾಲ ಎನಿಸಿದೆಯೋ ಈ ಕರ್ಕಾಟಕ ಅಥವಾ ಕಟಕ ಸಂಕ್ರಾಂತಿಯು ದಕ್ಷಿಣಾಯನ ಪುಣ್ಯಕಾಲ ಹೇಳಲ್ಪಟ್ಟಿದೆ. ಅಂದರೆ ಮುಂದಿನ ಈಗ 6 ತಿಂಗಳು ಅದು ದಕ್ಷಿಣಾಯನದ 6 ತಿಂಗಳಾಗಿರುತ್ತೆ. ಮಕರ ಸಂಕ್ರಾಂತಿಯಿಂದ ಕಟಕದ ಸಂಕ್ರಾಂತಿಯವರೆಗಿನ 6 ತಿಂಗಳು ಉತ್ತರಾಯಣವು, ಕರ್ಕಾಟಕ ಸಂಕ್ರಾಂತಿಯಿಂದ ಅಲ್ಲಿ ಮುಂದಿನ ಮಕರ ಸಂಕ್ರಾಂತಿವರೆಗೂ ಅದು ದಕ್ಷಿಣಾಯನದ ಕಾಲ ಆಗಿರುತ್ತೆ. ಇನ್ನು ಸಾಯನ ಪದ್ಧತಿ ಅನ್ನೋದ್ರೆ ಸಾಯನ ಪದ್ಧತಿ ಪ್ರಕಾರ ಜೂನ್ 21ಕ್ಕೆ ಅಲ್ಲಿ ದಕ್ಷಿಣಾಯನಂದು ನಮೂದಿಸಲ್ಪಡ್ತಾನೆ. ಸಾಯನ ಮತ್ತು ನಿರಾಯಣ ಎಂಬಂಥ ಪಂಚಾಂಗ ಪದ್ಧತಿ ಇದೆ. ಆದರೆ ಇಲ್ಲಿ ಸಾಯನ ಪದ್ಧತಿಯನ್ನು ಬಿಟ್ಟು ಸಾಮಾನ್ಯವಾದ ನಿರಾಯಣ ಪಂಚಾಂಗ ನಾವೆಲ್ಲರೂ ಈ ಮದುವೆ ಮುಂಜಿ ಮುಹೂರ್ತಗಳಿಗೆ ಅನುಸರಿಸುವ ನಿರಾಯಣ ಪಂಚಾಂಗ ಆಗಿರೋ ಕಾರಣ ಇಂದಿನಿಂದ ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆಗುತ್ತೆ.
ಇನ್ನು 18ನೇ ತಾರೀಕು ಶನಿವಾರ ಶುಕ್ಲ ಚೌತಿ, ಹುಬ್ಬ ನಕ್ಷತ್ರ, ವರ್ಯಾನುಯೋಗ, ಭದ್ರಕರಣ ಇರುವಂಥದ್ದು ಸಾಮಾನ್ಯ ದಿನ ಆಗಿರುತ್ತೆ. ಇಂದು ಶುಕ್ಲ ಚತುರ್ಥಿ ಅಥವಾ ಚೌತಿ ತಿಥಿ ಆಗಿರ್ಬೋದು. ಗಣೇಶನ ಭಕ್ತಿ, ಗಣೇಶನ ಆರಾಧನೆ, ಗಣೇಶನ ದೇವರುಗಳ ಸಂದರ್ಶನ, ಗಣೇಶನ ಜಪತಪ ಅನುಷ್ಠಾನಗಳನ್ನು ಮತ್ತು ದಾನ ಧರ್ಮಾದಿ, ಶನಿವಾರ ಹೇಳಲ್ಪಟ್ಟಂಥ ಪರಿಹಾರಾದಿ ಕಾರ್ಯಗಳು, ಅರಳಿ ಮರ ಪ್ರದಕ್ಷಿಣೆ, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡುವಂಥದ್ದು ಅಥವಾ ಶನಿ ಮಹಾತ್ಮರ ಏನಾದರೂ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಆರಂಭದ ಭಾನುವಾರ ಭಾನುಪ್ರದೋಷ, ಸೋಮವಾರ ಮಾಸ ಶಿವರಾತ್ರಿ, 14ನೇ ತಾರೀಕಿನಂದು ಮಂಗಳವಾರದಂದು ಮಣ್ಣೆತ್ತಿನ ಅಮಾವಾಸ್ಯೆ, ಜೊತೆಗೆ ಅಲ್ಲಿ 16ಕ್ಕೆ ಸಂಕ್ರಾಂತಿಯ ರಾತ್ರಿ ಕಾಲದಲ್ಲಿ ಆರಂಭ ಆದರೆ 17ರ ಹಗಲಿನಲ್ಲಿ ಕರ್ಕಾಟಕ ಸಂಕ್ರಾಂತಿ ದಕ್ಷಿಣಾಯನ ಪುಣ್ಯಕಾಲ ಆಗಿರುತ್ತೆ. ಹಾಗಾಗಿ ಹಲವಾರು ಉತ್ತಮವಾದ ಅವಕಾಶ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವುಳ್ಳುವಂಥ ವಾರ ಆಗಿದೆ. ಕರ್ಕಾಟಕ ಸಂಕ್ರಾಂತಿಯಂದು ವಿಶೇಷವಾಗಿ ನಿಮ್ಮ ಏನಾದರೂ ಕುಲ ಆಚಾರದಂತೆ ಪಿಂಡ ತರ್ಪಣಾದಿಗಳನ್ನು ಒಪ್ಪಿಸಿದಾಗಲಿ, ದಾನ ಧರ್ಮಾದಿಗಳನ್ನು ಮಾಡಲಿ, ಪರಿಹಾರ ಕಾರ್ಯಗಳನ್ನು ಮಾಡಲಿ ಅಥವಾ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯ. ಇನ್ನು ಕರ್ಕಾಟಕ ಸಂಕ್ರಾಂತಿ ಅಥವಾ ರವಿಯ ಕಟಕ ಪ್ರವೇಶದ ಪ್ರತ್ಯೇಕ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದನ್ನು ಹಲವರು ವೀಕ್ಷಿಸಿದರೆ, ಯಾರು ವೀಕ್ಷಿಸಿಲ್ಲ ವೀಕ್ಷಿಸಿಕೊಂಡು ರವಿಯ ಪ್ರಭಾವ ಮುಂದೆ ನಿಮ್ಮ ಮೇಲೆ ಯಾರಿರುತ್ತೆ, ಜೊತೆಗೆ ಕರ್ಕಾಟಕ ಸಂಕ್ರಾಂತಿ ಬೆಳಗ್ಗೆ ಕಟಕ ಮಾಸದಲ್ಲಿ ಯಾವ್ಯಾವ ರಾಶಿಗೆ ಉತ್ತಮ ಫಲಗಳು ರವಿಯಿಂದ ಹೇಳಲ್ಪಟ್ಟಿವೆ ಅನ್ನೋದನ್ನು ಅಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಇನ್ನು ನಾವು ಗಮನಿಸುವಂಥದ್ದು ವಾರದ ರಾಶಿಗಳ ಮೇಲಿನ ವಾರದ ಭವಿಷ್ಯ. ಮೊದಲು ಮೇಷರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಪ್ರಾರಂಭದಲ್ಲಿ ಭಾನುವಾರ ನಿಮ್ಮ ಇಷ್ಟಸಿದ್ಧಿ, ಲಾಭ, ವೃದ್ಧಿ ಎಲ್ಲ ಇದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು ಹೊರತು ಸಾಮಾನ್ಯವಾಗಿ ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಎಲ್ಲ ಉತ್ತಮವಾಗಿರುತ್ತೆ ಭಾನುವಾರದ. ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ, ಲಾಭ, ಸುಖ, ಜಯ ಇದೆ. ವ್ಯಾಪಾರ, ಉದ್ಯಮ, ಶಿಕ್ಷಣ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳು ಉತ್ತಮ ಫಲ ಇದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಹಲವಾರು ಅವಕಾಶಗಳು ಬರುವಂಥದ್ದು. ರಾಜಕೀಯ ರಂಗ ಅಥವಾ ಸರ್ಕಾರಿ ರಂಗದಲ್ಲಿ ಇರುವಂಥವರಿಗೆ ಕೆಲವೊಂದು ಉತ್ತಮವಾದ ಅವಕಾಶಗಳು ಅಥವಾ ಮೇಲ್ಬಡ್ತಿ ಅಥವಾ ನಿಮಗೆ ಸಿಗುವಂಥ ಇನ್ಕ್ರಿಮೆಂಟು, ಪ್ರಮೋಷನ್ ಇತ್ಯಾದೆಲ್ಲ ಸಿಗುವಂಥದ್ದು 13-14ರಲ್ಲಿ ಸಾಧ್ಯತೆ ಇದೆ. ಈ ವಾರ ಪೂರ್ತಿ ನಿಮಗೆ ವಿಶೇಷವಾಗಿ ಸೂರ್ಯಾನುಗ್ರಹ ಇರುವಂಥದ್ದು ನಿಮಗೆ ಇರುವ ಕಾರಣ ಸೂರ್ಯನ ಒಂದು ವಿಶೇಷವಾದ ಬೆಂಬಲ ನಿಮಗೆ ಕಾರಣ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮುಂತಾದವೆಲ್ಲ ನಿಮಗೆ 16ರವರೆಗೂ ಅನ್ವಯ ಆಗುತ್ತೆ. ಯಾಕಂದರೆ 17ಕ್ಕೆ ಸೂರ್ಯನ ಒಂದು ರಾಶಿ ಪರಿವರ್ತನೆ ಆಗುತ್ತೆ. ಹಾಗಾಗಿ 16ರವರೆಗೂ ಸೂರ್ಯನ ವಿಶೇಷವಾದ ಬೆಂಬಲ ಈ ವಾರದಲ್ಲಿ ಇರುವ ಕಾರಣ ನೀವು ವಿಶೇಷವಾದ ಏನಾದರೂ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸ ಇತ್ಯಾದಿಗಳನ್ನು ಅಷ್ಟರೊಳಗೆ ಮಾಡಿ ಮುಗಿಸುವಂಥ ಒಳ್ಳೆಯದು. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನವೂ ಅದ್ಭುತವಾದ ಉತ್ತಮ ಫಲ. ಬುಧವಾರ, ಗುರುವಾರ ಮಿಶ್ರ ಫಲಗಳ ಸೂಚನೆ. ಚಂದ್ರ ಬಲದ ಕೊರತೆ ಇರುವ ಕಾರಣ ಕೆಲವೊಂದು ಏರುಪೇರಿನ ಘಟನೆಗಳು, ಮಾತಿನ ಚಕಮಕಿ ಜರುಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಹಣದ ಖರ್ಚುಗಳು ಆಗುವಂಥದ್ದೆಲ್ಲ ಆಗ್ಬೋದು. ಹಾಗಾಗಿ ಅಲ್ಲಿ ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆ. 15, 16 ಬೇಕಾಗುತ್ತೆ. ಇನ್ನು 18ರಲ್ಲಿ ಶುಕ್ರವಾರ, ಶನಿವಾರ ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಇಲ್ಲಿ ಮಿತ್ರರಲ್ಲಿ, ಬಂಧುಗಳಲ್ಲಿ, ಜೊತೆಗೆ ಕಿರಿಯರಲ್ಲಿ ಕಲಹವಾಗುವುದಾಗ್ಬೋದು ಅಥವಾ ಮಿತ್ರರು, ಬಂಧುಗಳು, ಕಿರಿಯರು ನಿಮ್ಮನ್ನು ಅವಮಾನಿಸೋದಾಗಲಿ ಅಥವಾ ನಿಮ್ಮ ವಿರುದ್ಧ ಏನಾದರೂ ಅಪಪ್ರಚಾರ ಮಾಡೋದಾಗಲಿ ಆಗುತ್ತೆ. ಹಾಗಾಗಿ ಇದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ. ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ಉತ್ತಮ ಇಲ್ಲ. ಎಲ್ಲ ವಿಚಾರಗಳು ನಿಧಾನಗತಿ ಆಗುವಂಥದ್ದು ಅಥವಾ ಅವಕಾಶಗಳು ಮಿಸ್ ಆಗುವಂಥದ್ದು, ಚಾನ್ಸ್ ಮಿಸ್ ಆಗೋದು ಅಂತ ಹೇಳಿದ ಅಂಥ ನಿಮ್ಮ ಅವಕಾಶಗಳು ಕೈ ತಪ್ಪಿ ಹೋಗುವಂಥದ್ದೆಲ್ಲ ಆಗ್ಬೋದು. ಹಾಗೆ ನಿರಾಸೆ ಆಗೋದು ಘಟನೆ ಆಗುತ್ತೆ. ಹಾಗಾಗಿ ವಾರದ ಆರಂಭದ ದಿನಗಳು ಉತ್ತಮವಿವೆ. ಆರಂಭದ 3 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ. ಆ ಬಳಿಕ ಬುಧವಾರ, ಗುರುವಾರ ಸ್ವಲ್ಪ ಸಾಮಾನ್ಯ ದಿನ. ಶುಕ್ರವಾರ, ಶನಿವಾರ ಸ್ವಲ್ಪ ಸಂಕಷ್ಟದ ಸಾಧ್ಯತೆಗಳು ಇವೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಆರೆಂಜ್, ಗ್ರೇ, ವೈಟ್ ಬಣ್ಣಗಳನ್ನು ಬಳಸಿ ಅಲ್ಲಿ ನಿಮಗೆ ಸೂರ್ಯ, ರಾಹು ಮತ್ತು ಶುಕ್ರ ಅನುಗ್ರಹ ವಾರ ಪೂರ್ತಿ ಇರುವಂಥದ್ದು. ಇನ್ನು ಸಂಖ್ಯೆಗಳು 1, 4, 6, 1, 4, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರಾರಂಭ ಉತ್ತಮ. ಭಾನುವಾರ ವಿಶೇಷವಾದ ಆರೋಗ್ಯ, ಸುಖ, ಲಾಭ, ಜಯ ಇದೆ. ಸೂರ್ಯ, ಚಂದ್ರರ ಅನುಗ್ರಹ ನಿಮಗೆ ಅನುಕೂಲವಾಗಿ ತಂದು ಮಾತಿನ ವಿಚಾರವಾಗಿಯೋ ಅಥವಾ ಹಣಕಾಸಿನ ವಿಚಾರವಾಗಿಯೋ ಅಥವಾ ಆರೋಗ್ಯದ ವಿಚಾರವಾಗಿಯೂ ಉತ್ತಮ ಫಲಗಳು ಆಗ್ತವೆ. ಹಿಂದಿನ ಬಹಳ ಕಾಲದಿಂದ ನಿರೀಕ್ಷಿತವಾದ ಶುಭ ಫಲಗಳು ಅಥವಾ ಅನಿರೀಕ್ಷಿತವಾದ ಶುಭ ಫಲಗಳು ಈ ದಿನ ನಮಗೆ ಸಿಗುತ್ತೆ. ಸರ್ಕಾರಿ ಕೆಲಸದ ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಸಹ ಇದು ಮಾಡಿಕೊಳ್ಬೋದು. ಹಾಗಾಗಿ ಆರಂಭದ ಭಾನುವಾರ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ವಾರದಲ್ಲಿ ಇರತಕ್ಕಂತಹ ನಿಮಗೆ ಅಲ್ಲಿ ಶುಕ್ರನ ಅನುಗ್ರಹ, ಬುಧ ಅನುಗ್ರಹ ಎಲ್ಲವೂ ನಿಮಗೆ ಸಹಾಯಕವಾಗಿ ಬರುತ್ತೆ. ಅದೇ ರೀತಿ ರಾಹು ಮತ್ತು ಶನಿ ಮಹಾತ್ಮರು ಸಹ ನಿಮಗೆ ಪೂರಕವಾಗಿ ಇರ್ತಾರೆ. ಅನೇಕ ರೀತಿಯ ಉತ್ತಮ ಫಲ ನಿರೀಕ್ಷೆ ಮಾಡುವಂಥದ್ದು. ಸೋಮವಾರ, ಮಂಗಳವಾರ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಸೋಮವಾರ, ಮಂಗಳವಾರ ಹೆಚ್ಚೇನು ಬದಲಾವಣೆಗಳಿಲ್ಲ. ಎಲ್ಲ ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳು ಅಥವಾ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ಕೆಲವೊಂದು ವ್ಯಾಪಾರಿಗಳಿಗೆ ಅಂದರೆ ವಿಶೇಷವಾಗಿ ಈ ಕೃಷಿ ಉತ್ಪನ್ನ ಚಟುವಟಿಕೆ ಮಾಡುವರು ಅಥವಾ ಇನ್ನಿತರ ಅಗ್ರಿಕಲ್ಚರ್, ಫುಡ್ ಮುಂತಾದ ಕ್ಷೇತ್ರದವರಿಗೆ ಸ್ವಲ್ಪ ನಷ್ಟದ ಅನುಭವ ಆಗ್ಬೋದು. ಅಥವಾ ಅವರೊಂದು ಉತ್ಪನ್ನಗಳೇನಾದ್ರು ಹಾಳಾಗೋದಾಗಲಿ ಅಥವಾ ಉತ್ಪನ್ನಗಳಿಗೆ ಬೆಲೆ ಕುಸಿದ ಮುಂತಾದ ಒಂದು ಆಕಸ್ಮಿಕವಾದ ನಷ್ಟದ ಅನುಭವ ಕೆಲವೊಬ್ಬರಿಗೆ ಬರ್ಬೋದಾಗಿದೆ. ವಿಶೇಷವಾಗಿ ಉದ್ಯಮ ವ್ಯಾಪಾರದವರಿಗೆ ಆಕಸ್ಮಿಕ ನಷ್ಟದ ಸಾಧ್ಯತೆ 13-14ರಲ್ಲಿದೆ.
15-16 ಅದ್ಭುತವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ. ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಉತ್ತಮ ಇರುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಹಣಕಾಸಿನ ಹರಿವು ಉತ್ತಮ. ಇನ್ಕಮ್, ಆದಾಯಗಳೆಲ್ಲ ಚೆನ್ನಾಗಿರುತ್ತೆ. ಜೊತೆಗೆ ದೀರ್ಘಕಾಲದ ನಿಮ್ಮ ಕನಸುಗಳು ಅದು ಗುರಿಗಳನ್ನು ತಲುಪಲಿಕ್ಕೆ ನಿಮಗೆ ಒಂದು ಸಹಾಯ ಸಿಗ್ಬೋದು. ಬಂಧುಗಳ, ಮಿತ್ರರ ಸಹಾಯ ಸಿಗ್ಬೋದು. ಹಾಗಾಗಿ ಎಲ್ಲ ಅವಕಾಶಗಳು ಉತ್ತಮವಾಗಿ ಇರುವಂತಹ ಉತ್ತಮ ದಿನ 15-16ನೇ ತಾರೀಕು ಬುಧವಾರ, ಗುರುವಾರ. ಶುಕ್ರವಾರ, ಶನಿವಾರ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಶುಕ್ರವಾರ, ಶನಿವಾರ ಮಾತಿನ ಚಕಮಕಿ, ಬಂಧುಗಳಲ್ಲಿ, ಮಿತ್ರರಲ್ಲಿ ವಿರೋಧ, ನಿಮ್ಮ ವಿರುದ್ಧ ಏನಾದರೂ ಅಪಪ್ರಚಾರ, ಅವಮಾನದಂಥ ಘಟನೆಗಳು, ಮಾತಿನ ಚಕಮಕಿ ಹಿರಿಯರಲ್ಲೂ ಕಿರಿಯರಲ್ಲೂ ಆಗ್ಬೋದು. ಅಥವಾ ಮೇಲಾಧಿಕಾರಿಗಳಿಂದ ನಿಮಗೇನಾದರೂ ಕಿರುಕುಳದಂತಹ ಘಟನೆಗಳು ಜರಗ್ಬೋದು. ಹಾಗಾಗಿ ಅಷ್ಟೊಂದು ತೃಪ್ತಿಕರವಾಗಿರುವುದಿಲ್ಲ ಶುಕ್ರವಾರ, ಶನಿವಾರ. ಹಾಗಾಗಿ ವಾರದ ಆರಂಭದ 5 ದಿನಗಳು ಅದ್ಭುತವಾಗಿ ಉತ್ತಮವಾಗಿ ಬರ್ತಾಯಿವೆ. ಭಾನುವಾರದಿಂದ ನಿಮಗೆ ಗುರುವಾರದವರೆಗೂ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಶುಕ್ರವಾರ, ಶನಿವಾರ ಸ್ವಲ್ಪ ಏರುಪೇರು ಮತ್ತು ಇರುಸುಮುರುಸಿನ ಘಟನೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗ್ಬೋದಾಗಿದೆ. ಈ ವಾರದಲ್ಲಿ ನೀವು ಬಳಸತಕ್ಕಂಥ ಬಣ್ಣಗಳು ಒಂದು ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಹಾಗೆಯೇ ನಿಮಗೆ ಅಲ್ಲಿ 17ರಿಂದ ವಿಶೇಷವಾಗಿ ಸೂರ್ಯ ಅನುಗ್ರಹ ಆರಂಭ ಆಗುತ್ತೆ. 17 ಅಂದರೆ ಶುಕ್ರವಾರದಿಂದ. ಶುಕ್ರನ ಪರಿವರ್ತನೆ 16 ರಾತ್ರಿ ಆಗುತ್ತೆ. ಹಾಗಾಗಿ ಶುಕ್ರನು ಕಟಕ ರಾಶಿಗೆ ಪ್ರವೇಶವಾಗ್ತೈತಂತೆ ನಿಮಗೆ ವಿಶೇಷವಾಗಿ ತೃತೀಯ ಸ್ಥಾನದ ರವಿಯ ಅನುಗ್ರಹ ಆಗ್ತಿರೋದು. ಹಾಗಾಗಿ 17ರಿಂದ ನೀವು ವಿಶೇಷವಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಬಳಸ್ಬೋದು. ಇಲ್ಲಾಂದರೆ ಪ್ರತಿ ದಿನ ವಾರ ಪೂರ್ತಿ 6, 4, 8 ಅಂದರೆ 6, 4, 8 ಸಂಖ್ಯೆಯನ್ನು ವಾರ ಪೂರ್ತಿ ಬಳಸ್ಬೋದು. ಸಂಖ್ಯೆ 1 17ರಿಂದ ನೀವು ಬಳಸ್ಕೋಬೋದಾಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ವಾರದ ಆರಂಭದಿಂದ ಸ್ವಲ್ಪ ಕಷ್ಟದ ಸಾಧ್ಯತೆ ಇರುತ್ತೆ. ವ್ಯಯಸ್ಥಾನದ ಚಂದ್ರನಿಂದಾಗಿ, ಜೊತೆಗೆ ಇತರ ಗ್ರಹಗಳ ಸ್ವಲ್ಪ ವೈರುಧ್ಯನೂ ಸಹ ಈ ಭಾನುವಾರದಿಂದ ಎದುರಿಸಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ನಷ್ಟ ಆಕಸ್ಮಿಕವಾಗಿ ಆಗ್ಬೋದು. ಅಥವಾ ಆಕಸ್ಮಿಕವಾದ ಖರ್ಚುಗಳು, ಅನಪೇಕ್ಷಿತ ಖರ್ಚು ಅಂದರೆ ಔಷಧ, ರಿಪೇರಿಯಂತಹ ಖರ್ಚುಗಳು ಸಹ ಅಂದು ಬರ್ಬೋದಾಗಿದೆ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟ ಎಚ್ಚರಬೇಕು. ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡೋದಾಗಲಿ ಅಥವಾ ದೊಡ್ಡ ಮಟ್ಟದ ಸಾಲ ಪಡೆಯೋದು ಕೊಡುವುದು ಅಷ್ಟು ಉತ್ತಮವಲ್ಲ. ಹಣಕಾಸಿನ ಕಷ್ಟಕ್ಕೆ ವಂಚನೆ, ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಕಂಡು ಬಂದಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ. 13-14 ನಿಮ್ಮ ಪಾಲಿಕೆ ಉತ್ತಮ ದಿನ. 13-14ರಲ್ಲಿ ವಿಶೇಷವಾದ ಅನೇಕ ರೀತಿಯ ಲಾಭ. ಸೋಮವಾರ, ಮಂಗಳವಾರದಂದು ಅನೇಕ ರೀತಿಯ ಲಾಭ, ಸುಖ, ಜಯ ಇದೆ. ಅಂದುಕೊಂಡ ಕೆಲಸ ಕ್ಷಿಪ್ರವಾಗಿ ಆಗಲಿದೆ. ದೂರ ಪ್ರಯಾಣ ಅಥವಾ ಪ್ರವಾಸವಾಗುವಂಥ ಅವಕಾಶಗಳು ಇರ್ತವೆ. ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ವೃತ್ತಿ ಜಾಗದಲ್ಲಿ ನಿಮಗೆ ಏನಾದರೂ ವಿಶೇಷವಾದ ಪುರಸ್ಕಾರ, ಪ್ರಶಂಸೆ ಅಥವಾ ಬಡ್ತಿ, ಪ್ರಮೋಷನ್ ಅಂಥವುದೆಲ್ಲ ಸಿಗ್ಬೋದು. ಹಾಗಾಗಿ ಅದ್ಭುತವಾದ ಉತ್ತಮ ಫಲ 13-14ರಲ್ಲಿ ನಿರೀಕ್ಷೆ ಮಾಡ್ಬೋದು. 15-16 ಸಾಮಾನ್ಯ ದಿನ. ನಷ್ಟದ ಸಾಧ್ಯತೆ ಕಂಡುಬರುತ್ತೆ. ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳು 15-16 ಗುರುವಾರದಂದು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ವ್ಯಾಪಾರ, ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ನಿಮ್ಮ ವಿರುದ್ಧ ಏನಾದರೂ ಸಂಚು, ಕಂಪ್ಲೇಂಟ್ಗಳು ಬರುವಂಥದ್ದೆಲ್ಲ ಇರುತ್ತೆ. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರ 15-16ರಲ್ಲಿ. 17-18 ಅದ್ಭುತವಾದ ಉತ್ತಮ ಫಲ. ಮತ್ತೊಮ್ಮೆ ನಿಮಗೆ ಚಂದ್ರಾನುಗ್ರಹದ ಜೊತೆಗೆ ಅಲ್ಲಿ ಶುಕ್ರಾನುಗ್ರಹ ಇರುವಂಥದ್ದು, ಕೇತುನ ಬೆಂಬಲ, ಗುರು ಬೆಂಬಲ ಎಲ್ಲ ಅದ್ಭುತವಾಗಿದ್ದು ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಫಲ. ಕೆಲವರಿಗೆ ಬಹುಮಾನ, ಪ್ರೈಸ್ ಎಲ್ಲ ಬರುವಂಥದ್ದು. ಜೊತೆಗೆ ನಿಮ್ಮ ಭವಿಷ್ಯದ ಯೋಜನೆಗೆ ನಾಂದಿಯಾಗುವಂಥ ಕೆಲವೊಂದು ಉತ್ತಮ ಫಲಿತಾಂಶಗಳು ಇಂದು ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನೀವು ನಡೆಸ್ಬೋದು. ಮಿತ್ರರು, ಬಂಧುಗಳ ಸಹಾಯ ಸಿಗಲಿದೆ. ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ. ಹಾಗಾಗಿ ವಾರದ ಕೊನೆಯ 2 ದಿನಗಳು ಅದ್ಭುತವಾದ ಉತ್ತಮ ಫಲ ನೀಡ್ತವೆ, ಶುಕ್ರವಾರ, ಶನಿವಾರ. ಹಾಗಾಗಿ ವಾರದ ಆರಂಭದ 3 ದಿನ ಅಂದರೆ ಅಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ ಹಾಗೂ ವಾರದ ಕೊನೆಯ 2 ದಿನ ಅಂದರೆ ಶುಕ್ರವಾರ, ಶನಿವಾರ, ಒಟ್ಟು 5 ದಿನಗಳು ನಿಮಗೆ ಅದ್ಭುತವಾದ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಉಳಿದ 2 ದಿನಗಳಲ್ಲಿ ಬುಧವಾರ, ಗುರುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ನೀಲಿ ಬಣ್ಣ. ಸ್ನೋ, ಎಲ್ಲೋ, ವೈಟ್ ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 2, 3, 6, 7 2, 3, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಲಾಭ ಸ್ಥಾನದ ಚಂದ್ರನಿಂದಾಗಿ ಲಾಭ, ಸುಖ, ಜಯ ಇದೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉನ್ನತಿ, ಮುನ್ನಡೆ ಅಥವಾ ಬಡ್ತಿ, ಪ್ರಮೋಷನ್ ಎಲ್ಲ ಸಿಗುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರು ಅದ್ಭುತವಾದ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ಬೋದು ಭಾನುವಾರ. ಸೋಮವಾರ, ಮಂಗಳವಾರ ಕಷ್ಟದ ಸಾಧ್ಯತೆ, ವೈರತ್ವಗಳು ಹೆಚ್ಚಳಾಗುವಂಥ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಇತರರಿಂದ ನಿಮಗೇನಾದರೂ ತೊಂದರೆಗಳು ಒಳಾಗುವಂಥದ್ದು. ಜೊತೆಗೆ ನೀವು ಸರಿಯಾಗಿದ್ದರೂ ನಿಮ್ಮ ಮೇಲೆ ಇತರರು ತಪ್ಪನ್ನು ಹೊರಿಸುವುದಾಗಲಿ ಅಥವಾ ವ್ರತ ಆರೋಪ ಮಾಡೋದು ಮುಂತಾದ ಘಟನೆಯಿಂದ ನಿಮಗೆ ಮನಸ್ಸಿಗೆ ಬೇಜಾರಾಗೋದೆಲ್ಲ ನಡೆಯುತ್ತೆ. ಇನ್ನು ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಸಹ ಹದಗೆಡಬಹುದಾಗಿದೆ. ಹಾಗಾಗಿ ಅಂತಹ ವಿಚಾರವಾಗಿ ಸೋಮವಾರ, ಮಂಗಳವಾರ 13-14ರಲ್ಲಿ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಬಳಿಕ 15-16 ಉತ್ತಮ ದಿನ. ಚಂದ್ರ ಅನುಕೂಲ ಉತ್ತಮವಾಗಿದ್ದು ಆರೋಗ್ಯ, ಯಶಸ್ಸು, ಕೀರ್ತಿ, ಲಾಭ ಇದೆ. ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ತವೆ.
ಪಟ್ಟಂತಹ ಪ್ರಯತ್ನದ ಒಂದು ಉತ್ತಮ ಪ್ರತಿಫಲ ಅಥವಾ ಆ ಒಂದು ನಿಮಗೆ ಸಿಗಬೇಕಾದ ಲಾಭವು ಇಂದು ಸಿಗಲಿದೆ. ಹಾಗಾಗಿ 15-16 ವಿಶೇಷವಾದ ಶುಭಫಲವನ್ನು ನಿರೀಕ್ಷೆ ಮಾಡ್ಬೋದು. ಬುಧವಾರ ಗುರುವಾರ. ಶುಕ್ರವಾರ ಮತ್ತು ಶನಿವಾರ ಸಾಮಾನ್ಯ ದಿನದಂದು ಕಂಡುಬಂದಿದೆ. ಶುಕ್ರವಾರ ಶನಿವಾರ ಆರೋಗ್ಯ, ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ನಾರ್ಮಲ್ ಆಗಿರುತ್ತೆ. ಇನ್ನು ಆಕಸ್ಮಿಕ ನಷ್ಟದ ಸಾಧ್ಯತೆ, ಆಕಸ್ಮಿಕವಾದ ಖರ್ಚುಗಳ ಸಾಧ್ಯತೆ ಇರುತ್ತೆ. ಅಥವಾ ನೀವು ಉಳಿತಾಯ ಮಾಡಿದ ಹಣವನ್ನು ಮತ್ತೆ ಆಕಸ್ಮಿಕವಾದ ವಿಚಾರಗಳಿಗೆ ಖರ್ಚು ಮಾಡುವಂಥದ್ದಾಗಲಿ, ಹಣವನ್ನು ಡ್ರಾ ಮಾಡುವಂಥ ಪ್ರಮೇಯ ಎಲ್ಲ ಬರುತ್ತೆ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದ್ರು ವಂಚನೆಗೆ ಸಹ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ಬಗ್ಗೆ, ಪಾವತಿ ಪೇಮೆಂಟ್ಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಒಟ್ಟಿನಲ್ಲಿ ಕಟಕ ರಾಶಿಯವರಿಗೆ ಈ ವಾರದ ಆರಂಭದ ದಿನಗಳು ಅದ್ಭುತವಾಗಿ ಬರ್ತವೆ. ಜೊತೆಗೆ ಕೊನೆಯ ದಿನದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕೆಂಬ ಒಂದು ಸೂಚನೆ ಇರುತ್ತೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ನೋಡಿದರೆ ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆ 6 ಮತ್ತು 9, 6 ಆ್ಯಂಡ್ 9 ಸಂಖ್ಯೆ ಬಳಸಲಿ. ವಾರ ಪೂರ್ತಿ ನಿಮಗೆ ಶುಕ್ರ ಮತ್ತು ಮಂಗಳರ ಒಂದು ಕೃಪೆ ಇರುವ ಕಾರಣ ನೀವು ಅಲ್ಲಿ ವಿಶೇಷವಾದ ಭೂಮಿ ಕೆಲಸ, ಮನೆ ಕೊಳ್ಳುವ ಕೆಲಸ, ಗೃಹ ಕೊಳ್ಳುವಂಥ ಕೆಲಸ ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ ಸಂಗ್ರಹ ಇತ್ಯಾದಿಗಳಿಗೆ ಈ ವಾರ ಪೂರ್ತಿ ನೀವು ಬಳಸ್ಕೋಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರಾರಂಭ ಉತ್ತಮವಾದ ಆರಂಭವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿರಂತರವಾಗಿ ಕರ್ಮಸ್ಥಾನ ಹಾಗೂ ಲಾಭಸ್ಥಾನದ ಚಂದ್ರನು ನಿಮಗೆ ಲಾಭ, ಸುಖ, ಜಯ, ಯಶಸ್ಸನ್ನು ಕೊಡ್ತಾನೆ. ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ಜಯ, ಕೀರ್ತಿ, ಲಾಭ ಇದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಶೇಷವಾದ ಮನ್ನಣೆ ಸಿಗುವಂಥದ್ದು, ಸಾರ್ವಜನಿಕವಾದ ಒಂದು ಸಕಲ ಸಹಕಾರ, ಬೆಂಬಲ ಎಲ್ಲ ಸಿಗುವಂಥದ್ದು ಇರುತ್ತೆ. ಉದ್ಯೋಗ ವ್ಯಾಪಾರ ಸಹ ಅದ್ಭುತವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಆರಂಭದ 3 ದಿನ ಭಾನುವಾರ, ಸೋಮವಾರ, ಮಂಗಳವಾರನ ಸದುಪಯೋಗ ಪಡಿಸಿಕೊಳ್ಳಿ. 12, 13, 14ರಲ್ಲಿ. ಆ ಬಳಿಕ 15, 16 ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ವೈರತ್ವಗಳು, ಕಿರಿಯರಲ್ಲೂ ಹಿರಿಯರಲ್ಲೂ ಆಗುವಂಥದ್ದು. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ಅಡೆತಡೆ, ವಿಳಂಬಗಳು ಬರ್ಬೋದಾಗಿದೆ. ಬುಧವಾರ, ಗುರುವಾರ 15, 16ರಲ್ಲಿ. ಬಳಿಕ 17, 18 ಮತ್ತೊಮ್ಮೆ ನಿಮಗೆ ಶುಭ ಫಲ. ಚಂದ್ರ ಅನುಗ್ರಹ ಉತ್ತಮವಾಗಿದ್ದು ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬೆರವಿಕೆ, ಜೊತೆಗೆ ದೀರ್ಘಕಾಲದ ಕನಸು ನನಸಾಗುವಂಥದ್ದು ಮುಂತಾದ ಅನೇಕ ಶುಭ ಫಲಗಳನ್ನು ವಾರದ ಕೊನೆಯ ದಿನ ಗುರುವಾರ, ಶುಕ್ರವಾರ, ಶನಿವಾರ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಈ ಒಂದು ಸಿಂಹರಾಶಿಯವರಿಗೆ ವಾರದ ಆರಂಭದ 3 ದಿನ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಹಾಗೂ ವಾರದ ಕೊನೆಯ 2 ದಿನ ಅಂದರೆ ಶುಕ್ರವಾರ, ಶನಿವಾರ ಅದ್ಭುತ ಫಲವನ್ನು ಗಮನಿಸ್ಬೋದು. ಬುಧವಾರ, ಗುರುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಹಣಕಾಸು, ಆರೋಗ್ಯ, ಮಾತಿನ ಬಗ್ಗೆ ಬೇಕಾಗುತ್ತೆ. ಈ ವಾರದ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಎಮ್ಮದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ವೈಟ್ ಬಣ್ಣ ಬಳಸಿ. ಸಂಖ್ಯೆ 1, 2, 6, 1 to 6 ಸಂಖ್ಯೆ ಬಳಸ್ಕೊಳ್ಳಿ. ವಾರ ಪೂರ್ತಿ ವಿಶೇಷವಾದ ರವಿಯ ಒಂದು ವಿಶೇಷ ಅನುಗ್ರಹ 16ರವರೆಗೂ ನಿಮಗೆ ಇರುವ ಕಾರಣ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ವ್ಯವಹಾರ ಇನ್ನಿತರ ಲಾಭದಾಯಕವಾದ ಕೆಲಸ ಕಾರ್ಯಗಳಿಗೆ ಈ 16ರವರೆಗೂ ಉಪಯೋಗ ಮಾಡ್ಕೋಬೋದಾಗಿದೆ. ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಎಮ್ಮದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಹಾಗೆಯೇ ಸಂಖ್ಯೆಗಳು 1, 2, 6, 1 to 6 ಎಂಬಂತಹ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕನ್ಯಾರಾಶಿಗೆ ವಾರಾರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಹಣಕಾಸು, ವ್ಯಾಪಾರ, ಉದ್ಯೋಗ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಖರ್ಚು ವೆಚ್ಚಗಳು ಭಾನುವಾರದೊಂದು ಜಾಸ್ತಿ ಬರುತ್ತೆ. ಜೊತೆಗೆ ಭಾನುವಾರ ಸ್ವಲ್ಪ ನಂಬಿದವರಿಂದ ನಿಮಗೆ ಮೋಸ ಆಗೋದಾಗಲಿ, ನಂಬಿದವರಿಂದ ನಿರಾಶೆ ಆಗುವಂಥ ಘಟನೆ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಳಿ. ಆ ಬಳಿಕ ಮಂಗಳವಾರ, ಬುಧವಾರ ಅದ್ಭುತವಾದ ಉತ್ತಮ ಫಲ. ಕರ್ಮಸ್ಥಾನದ ಚಂದ್ರನಾಗಿ ಲಾಭ, ಸುಖ, ಜಯ ಇದೆ. ಮಾಡುವಂಥ ಕೆಲಸ, ವೃತ್ತಿ, ವ್ಯಾಪಾರದಲ್ಲಿ ಮುನ್ನಡೆ ಇದೆ. ಯಾವುದೇ ನೀವು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಬಂಧುಗಳ ಮಿತ್ರರ ಸಹಾಯ ಸಿಗಲಿದೆ. ಹಾಗಾಗಿ ಸೋಮವಾರ, ಮಂಗಳವಾರ ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡ್ಬೋದು. ಬುಧವಾರ, ಗುರುವಾರ 15, 16 ಸಿನಿಮಾ ಪಾಲಿಕೆ ಉತ್ತಮ ದಿನ. ಲಾಭ, ಸುಖ, ಜಯ ಇದೆ. ಯಶಸ್ಸು, ಕೀರ್ತಿ ಇದೆ. ಲಾಭಸ್ಥಾನದ ಚಂದ್ರನಾಗಿ ನಿಮಗೆ ಅನೇಕ ರೀತಿಯ ದೀರ್ಘಕಾಲೀನ ಕೊಡುಗೆಗಳು ಅಥವಾ ದೀರ್ಘಕಾಲೀನ ಕೆಲವು ಒಪ್ಪಂದ ಇತ್ಯಾದಿಗಳು ಇದು ಸ್ವೀಕಾರ ಆಗ್ಬೋದಾಗಿದೆ. ಇನ್ನು ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿರುವ ಸಹ ಅದ್ಭುತವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು 15, 16ರಂದು ಈ ಒಂದು ಕನ್ಯಾ ರಾಶಿಯವರು. ಆ ಬಳಿಕ 17, 18 ಶುಕ್ರವಾರ, ಶನಿವಾರ ಸಾಮಾನ್ಯ ದಿನ. ಇಂದು ಕೆಲವು ವಿಚಾರದಲ್ಲಿ ಭಿನ್ನಾಭಿಪ್ರಾಯ, ಮಾತಿನ ಚಕಮಕಿಗಳು ಬರ್ಬೋದು. ಅಥವಾ ಪತಿ ಮತ್ತು ಪತ್ನಿಯರ ಮಧ್ಯೆ ಸ್ವಲ್ಪ ಏನಾದರೂ ಅಂತರಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಕೊನೆಯ 2 ದಿನಗಳಲ್ಲಿ. ಒಟ್ಟಿನಲ್ಲಿ ಈ ವಾರ ಆಶಾದಾಯಕವಾಗಿದೆ. ನಿಮಗೆ ಆರಂಭದ ದಿನ ಸ್ವಲ್ಪ ಸಾಮಾನ್ಯ ಫಲ ಬಂದರೂ ನಂತರದ 13, 14, 15, 16 ನಿರಂತರವಾಗಿ 4 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಕರ್ಮ ಮತ್ತು ಲಾಭಸ್ಥಾನದ ಒಂದು ಅನುಕೂಲತೆ ಇದ್ದು ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಈ ವಾರದಲ್ಲಿ ಬಳಸತಕ್ಕಂಥ ಬಣ್ಣ ಯಾವುದು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಎಮ್ಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್ ಮತ್ತು ವೈಟ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 3, 4, 6, 1, 2, 3, 4, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ದಿನಗಳು ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಕಷ್ಟ ನಷ್ಟಗಳ ಸಾಧ್ಯತೆ ಇದೆ ಭಾನುವಾರದಂದು. ಸೋಮವಾರ, ಮಂಗಳವಾರನೂ ಅಷ್ಟೇನು ಉತ್ತಮ ಇಲ್ಲ. ಮಿಶ್ರ ಫಲಗಳ ಸೂಚನೆ. ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಮಾತಿನ ಚಕಮಕಿ ಜೊತೆಗೆ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು, ಹಣಕಾಸಿನ ಕೊರತೆ ಹೆಚ್ಚಾಗಿ ನಿಮಗೆ ಕೈಗೆ ಹಣ ಬಾರದೇ ಇರುವಂಥದ್ದು ಅಥವಾ ಖರ್ಚಿಗೆ ಸಹ ಹಣ ಸಾಲದೇ ಇರುವಂಥದ್ದು, ಸಾಲ ಇತ್ಯಾದಿ ಮಾಡುವಂಥ ಪ್ರಮೇಯಗಳು ಎದುರಾಗ್ಬೋದು. 13, 14ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. 15, 16 ಅದ್ಭುತವಾದ ಉತ್ತಮ ಫಲ. ನಿಮಗೆ
ಕರ್ಮಸ್ಥಾನದ ಚಂದ್ರನು ಲಾಭ ಸುಖ ಜಯವನ್ನು ಯಶವನ್ನು ಕೊಡ್ತಾನೆ. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗಿದೆ. ಆಗು ಹೋಗುಗಳು ಅತ್ಯುತ್ತಮವಾಗಿರುತ್ತೆ. ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧ ಮಹತ್ತರವಾದ ಬದಲಾವಣೆಗಳು ನಿಮಗೆ ಒಂದು ಉತ್ತಮವಾದ ಉಲ್ಲಾಸವನ್ನು ಸಂತೋಷವನ್ನು ಕೊಡಲಿದೆ. ಹಾಗಾಗಿ 15 ದಿನ ಸದುಪಯೋಗಪಡಿಸಿಕೊಳ್ಳಿ. ಕೊನೆ 2 ದಿನಗಳು ಸಹ ಉತ್ತಮವಾದ ಚಂದ್ರ ಅನುಗ್ರಹ ಇರುವಂಥದ್ದು. ನಿಮಗೆ ಲಾಭಸ್ಥಾನದ ಚಂದ್ರನು ಲಾಭ ಸುಖ ಜಯ ಯಶವನ್ನು ಕೊಡ್ತಾನೆ. ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಮುನ್ನಡೆ ಇದೆ. ಬಂಧು ಮಿತ್ರರ ಸಹಕಾರ ಇದೆ. ದೂರ ಪ್ರಯಾಣ ಪಡುವಂಥ ಅವಕಾಶ ಸಹ ಒದಗಿ ಬರಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಾರದ ಕೊನೆ 2 ದಿನ ಶುಕ್ರವಾರ ಶನಿವಾರದಂದು. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ನಿಧಾನಗತಿ ಕಂಡು ಬಂದರೂ ಭಾನುವಾರದಿಂದ ಮಂಗಳವಾರದವರೆಗೂ, ನಂತರ ಬುಧವಾರದಿಂದ ಶನಿವಾರದವರೆಗೂ ಅದ್ಭುತವಾದ ಉತ್ತಮ 4 ದಿನಗಳಲ್ಲಿ ಲಾಭ ಸುಖ ಜಯ ಯಶಸ್ಸು ಕೀರ್ತಿ ಖಂಡಿತ ಬರುತ್ತೆ. ಈ ವಾರ ನೀವು ಬಳಸುವಂಥ ಬಣ್ಣಗಳು ನೋಡಿದ್ರೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಸ್ನೋ ವೈಟ್ ಮಿಕ್ಸ್ ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 2, 6, 7, 8, 2, 6, 7, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಇಷ್ಟ ರೀತಿ ಲಾಭ ಜಯ ಸಿದ್ಧಿ ಬರುವಂಥದ್ದು. ಅಲ್ಲಿ ವಿಶೇಷವಾದ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಶುಭಫಲ. ಉದ್ಯೋಗ ವ್ಯಾಪಾರ ವೃತ್ತಿ ನಿರತರಿಗೆ ಅನೇಕ ರೀತಿಯ ಲಾಭ ಆದಾಯ ಆಗುತ್ತೆ. ನಿರೀಕ್ಷಿತ ಅನಿರೀಕ್ಷಿತ 2 ರೀತಿಯ ಶುಭಫಲಗಳು ಆಗಲಿವೆ. ಬಂಧು ಮಿತ್ರರು ನಿಮಗೆ ಏನೋ ದೀರ್ಘಕಾಲದ ಕೆಲವು ಯೋಜನೆಗಳು ಅಥವಾ ಸಹಾಯಗಳು ಸಿಗುವಂಥದ್ದು. ವೃತ್ತಿ ವ್ಯಾಪಾರ ಉದ್ಯೋಗ ಸಹ ಬಹಳ ಅನುಕೂಲಕರವಾಗಿ ನಿಮ್ಮ ಪರವಾಗಿ ನಡೆಯುವಂಥದ್ದು. ಅನೇಕ ಉತ್ತಮ ಫಲಗಳನ್ನು ಭಾನುವಾರ ನಿರೀಕ್ಷೆ ಮಾಡ್ಬೋದು ವೃಶ್ಚಿಕದವರು. ಸೋಮವಾರ ಮಂಗಳವಾರ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಸೋಮವಾರ ಮಂಗಳವಾರ ಸ್ವಲ್ಪ ನಿರಾಸೆ ಆಗುವಂಥ ಘಟನೆ, ಮಾತಿನ ಚಕಮಕಿ, ಜೊತೆಗೆ ಪ್ರಯಾಣದಲ್ಲಿ ಅಥವಾ ಪ್ರವಾಸ ಕಾಲದಲ್ಲಿ ವಿಘ್ನ ಅಡೆತಡೆಗಳು ಬರ್ಬೋದು. ಅದು ಯಂತ್ರ ವಾಹನ ಇತ್ಯಾದಿಗಳು ರಿಪೇರಿ ಕೆಟ್ಟು ಹೋಗುವಂಥ ಘಟನೆಗಳಾಗ್ಬೋದು. ಆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಹಾಗಾಗಿ ಸೋಮವಾರ ಮಂಗಳವಾರ ಸ್ವಲ್ಪ ಅನೇಕ ರೀತಿಯ ಏರುಪೇರಿಗೆ ಸಾಕ್ಷಿ ಆಗ್ಬೋದಾಗಿದೆ. 15, 16 ಉತ್ತಮ ಫಲ ನಿಮಗೆ ಸನ್ನಿಗಳಿದೆ. ಬುಧವಾರ ಗುರುವಾರ ಉತ್ತಮ ಫಲ. 15, 16ರಲ್ಲಿ ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಶುಭ ಫಲಗಳು ಸಿಗಲಿವೆ. ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡ್ಬೋದು. 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿರುವಂಥದ್ದು. ಜೊತೆಗೆ ವಿಶೇಷವಾದ ಕರ್ಮಸ್ಥಾನದ ಚಂದ್ರನಿಂದಾಗಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮಹತ್ತರವಾದ ಬದಲಾವಣೆ. ಯಂತ್ರ ಉಪಕರಣವನ್ನು ಕೊಳ್ಳುವಂಥದ್ದು, ವಸ್ತ್ರಾಭರಣ ಕೊಳ್ಳುವಂಥದ್ದು, ಅಥವಾ ಯಾವುದೇ ರೀತಿ ಕಾಲಿನ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಮುಂತಾದ ಶುಭ ಘಟನೆಗಳು ಆಗ್ಬೋದಾಗಿದೆ ಈ ವಾರದ ಕೊನೆಯ ಭಾಗದಲ್ಲಿ. ಒಟ್ಟಿನಲ್ಲಿ ಈ ವಾರದ ಆರಂಭ ಅದ್ಭುತವಾದ ಆರಂಭ ನಿಮಗೆ ಭಾನುವಾರ. ಸೋಮವಾರ ಮಂಗಳವಾರ ಸ್ವಲ್ಪ ಮಧ್ಯಮ, ಬುಧವಾರ ಗುರುವಾರ ಸ್ವಲ್ಪ ಸಂಕಷ್ಟದ ವಿಚಾರ. 17, 18 ಅಂದರೆ ಶುಕ್ರವಾರ ಶನಿವಾರ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಈ ಒಂದು ವೃಶ್ಚಿಕ ರಾಶಿಯವರು ವಿಶೇಷವಾದ ಬಳಸುವಂಥ ಬಣ್ಣ ಅಂದರೆ ಎಲ್ಲ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆ 3 ಮತ್ತು 4, 3 and 4 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ಅಥವಾ ಧನುರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಬರ್ತಾಯಿದೆ. ವಾರದ ಆರಂಭದ 3 ದಿನಗಳು ಅಂದರೆ ಭಾನುವಾರ ಸೋಮವಾರ ಮಂಗಳವಾರ 3 ದಿನಗಳಲ್ಲಿ ವಿಶೇಷವಾಗಿ ಷಷ್ಠ ಮತ್ತು ಸಪ್ತಮದ ಚಂದ್ರನು ಜಯ ಸುಖ ಲಾಭ ಯಶಸ್ಸನ್ನು ಕೊಡ್ತಾನೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಇನ್ನು ಉದ್ಯೋಗಾರ್ಥಿಗಳಿಗೆ ಉದ್ಯೋಗ ಸಿಗ್ಬೋದು. ಸಂತಾನಾರ್ಥಿಗಳ ಸಂತಾನ ಪ್ರಾಪ್ತಿ, ವಿವಾಹ ಅಪೇಕ್ಷಿತರೆ ವಿವಾಹ ಫಿಕ್ಸ್ ಆಗೋದು ಮುಂತಾದ ನಿಮ್ಮ ದೀರ್ಘಕಾಲೀನ ಶುಭ ಸಂದೇಶಗಳು ಇಂದು ನಿಮಗೆ ಉತ್ತಮವಾಗಿ ಸ್ಪಂದನೆ ಆಗ್ಬೋದಾಗಿದೆ. ಉದ್ಯೋಗದವರಿಗೆ ಉದ್ಯೋಗ ಪ್ರಗತಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಎಲ್ಲ ಆಗುತ್ತೆ. ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಆರಂಭದ 3 ದಿನ ಈ ಧನುರಾಶಿಯವರು. ಭಾನುವಾರ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಮಿಶ್ರ ಫಲಗಳು ಸೂಚನೆ, ಮಾತಿನ ಚಕಮಕಿ, ಅನೇಕ ರೀತಿಯ ಏರುಪೇರುಗಳಾಗುವಂಥದ್ದು. ಮಾತಿನಿಂದ ನಿಮಗೇನಾದ್ರು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ದಿನವಿಡೀ ನಿಮ್ಮನ್ನು ಕಾಡುವಂಥದ್ದೆಲ್ಲ ಆಗ್ಬೋದು. ಕಿರಿಯರು ಬಂಧುಗಳಲ್ಲಿ ಮಿತ್ರರಲ್ಲಿ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗಾಗಿ ಎಲ್ಲ ವಿಚಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕು 15, 16ರಲ್ಲಿ. ಇನ್ನು 17, 18 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. 17, 18ರಲ್ಲಿ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಳ ಆಗ್ಬೋದು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಆಗುವಂಥ ನಿಮಗೆ ಅನುಭವಗಳು ಆಗುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ಏನಾದ್ರು ಹಿನ್ನಡೆ ಆಗೋದಾಗಲಿ, ಹಣಕಾಸಿಗೆ ಸಂಬಂಧಪಟ್ಟರು ನಿಮ್ಗೆ ಏನಾದ್ರು ವಿಚಿತ್ರವಾದ ಕೆಲವು ತೊಂದರೆಗಳು ಕೊಡುವಂಥದ್ದಾಗಲಿ ಘಟನೆ ಜರಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಕೊನೆಯ 2 ದಿನಗಳಲ್ಲಿ. ಹಾಗಾಗಿ ಈ ವಾರದ ಆರಂಭದ 3 ದಿನ 12, 13, 14 ಅದ್ಭುತವಾದ ಉತ್ತಮ ಫಲ. 15, 16ರಂದು ಸಾಮಾನ್ಯ ಫಲ. 17, 18ರಂದು ಸ್ವಲ್ಪ ಸಮ್ಮಿಶ್ರ ಅಥವಾ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ ಈ ಧನುರಾಶಿಯವರಿಗೆ. ಬಳಸುವ ಬಣ್ಣಗಳ ವಿಚಾರ ನೋಡಿದರೆ ನೀವು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಗ್ರೇ ವೈಟ್ ರೆಡ್ ಬಣ್ಣ ಬಳಸಿ. 1, 6, 9 ಎಂಬಂಥ ಸಂಖ್ಯೆ ಬಳಸಿ. 1, 6, 4, 6, 9 ಸಂಖ್ಯೆ ಬಳಸಿ. 4, 6, 9 ಸಂಖ್ಯೆ, 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಆರಂಭ ಆಗ್ತಾಯಿದೆ. ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಕಿರಿಯರಲ್ಲಿ ಕಲಹ, ಮಾತಿನ ಭೇದ ಅಥವಾ ಭಿನ್ನಾಭಿಪ್ರಾಯಗಳು ಬರ್ಬೋದು. ಅಥವಾ ಕಿರಿಯರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುವಂಥ ಕೆಲವು ಚಿಲ್ಲರೆ ಘಟನೆಗಳೆಲ್ಲ ಜರಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೋಬೇಕು ಆರಂಭದ ದಿನ.
ಆ ಬಳಿಕ ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ, ಸೋಮವಾರ ಮಂಗಳವಾರ ಉತ್ತಮ ದಿನ, ಸೋಮವಾರ ಮಂಗಳವಾರ ಬುಧವಾರ. ಹಾಗಾಗಿ ಆ ಒಂದು 3 ದಿನಗಳ ಅದ್ಭುತವಾದ ಶುಭ ಫಲ ನಿರೀಕ್ಷೆ ಮಾಡ್ಬೋದು. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಉನ್ನತವಾಗಿರುತ್ತೆ. ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಅನೇಕ ರೀತಿಯ ಬಡ್ತಿ, ಪ್ರಮೋಷನ್ ಅಂತಹ ಘಟನೆಗಳು ಜರಬಹುದು. ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈಗ ಪೂರ್ಣ ಆಗುತ್ತವೆ. ಹಾಗಾಗಿ 13ರಿಂದ 16ರವರೆಗೂ ಅದ್ಭುತವಾದ ಉತ್ತಮ ಫಲ. 13, 14 ಮತ್ತು 15, 16 ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ನೀವು ಮುನ್ನಡೆಯನ್ನು ಸಾಧಿಸಬಹುದಾಗಿದೆ. ಇನ್ನು ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಅದು ನಿಮಗೆ ನಿವಾರಣೆ ಆಗುವಂಥ ಘಟನೆ 19, 11, 15, 16ರಂದು ಆಗಲಿದೆ. 17, 18 ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮ ಇಲ್ಲ. 17, 18ರಂದು ಖರ್ಚುಗಳು ಬರ್ತವೆ. ಶುಕ್ರವಾರ, ಶನಿವಾರ ಸ್ವಲ್ಪ ವಿಪರೀತ ಖರ್ಚುಗಳು. ಜೊತೆಗೆ ನಿಮ್ಮ ವೃತ್ತಿಯಲ್ಲಿ, ವ್ಯಾಪಾರ, ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ, ಹಿರಿಯರಿಂದ ಕಿರಿಯರಿಂದ ಇಬ್ಬರಿಂದಲೂ ವಿರೋಧಗಳು ಬರ್ಬೋದಾಗಿದೆ. ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ವಾರದ ಆರಂಭದ ದಿನ ಅದ್ಭುತವಾಗಿ ಬಂದಿವೆ. 13, 14, 15, 16 ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಉಳಿದ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ, ತಾಳ್ಮೆಯನ್ನು ವಹಿಸಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ, ಅವಸರದ ನಿರ್ಧಾರಗಳನ್ನು ತಪ್ಪಿಸಬೇಕು. ಈ ವಾರ ಬಳಸುವಂಥ ಬಣ್ಣ ಮಕರ ರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಜೊತೆಗೆ ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ವೈಟ್, ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 2, 3, 6 2, 3, 6 ಎಂಬಂತಹ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲ್ಲ. ಜೊತೆಗೆ ವಾರ ಪೂರ್ತಿ ರವಿ ಅಥವಾ ಸೂರ್ಯನ ಅನುಗ್ರಹ ನಿಮಗೆ 16ರವರೆಗೂ ಇರುತ್ತೆ. ಸೂರ್ಯನ ಪಲ್ಲಟ 17ರಂದಾಗುವ ಕಾರಣ ವಾರದ ಆರಂಭದಿಂದ 16ರವರೆಗೂ ನಿಮಗೆ ಸೂರ್ಯನ ಅನುಗ್ರಹ ಇರುತ್ತೆ. ಸೂರ್ಯ ಅರ್ಘ್ಯ ಪ್ರದಾನ, ಸೂರ್ಯ ನಮಸ್ಕಾರ, ಸೂರ್ಯನಿಗೆ ಸಂಬಂಧಿಸಿದ ಸ್ತೋತ್ರ ಅಥವಾ ಗಾಯತ್ರಿ ಮಂತ್ರ ಮುಂತಾದವುಗಳನ್ನು ಪಠನೆ ಮಾಡಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಕುಂಭರಾಶಿಗೆ ವಾರದ ಸಾಮಾನ್ಯ ಆರಂಭದ 3 ದಿನಗಳು ಏರುಪೇರು, ಇರುಸುಮುರುಸಿನ ಘಟನೆ, ಮಿಶ್ರ ಫಲಗಳ ಸೂಚನೆ. ಭಾನುವಾರ, ಸೋಮವಾರ, ಮಂಗಳವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದೆ ವಿಘ್ನಗಳು ಅಥವಾ ತೊಂದರೆಗಳು ಬರುವಂಥದ್ದು, ಅಥವಾ ನಿಮಗೆ ತುಂಬ ನಂಬಿಕೆ ಇಟ್ಟಂಥ ಯಾವುದೇ ರೀತಿಯ ಒಂದು ವಿಚಾರವು ಕೊನೆಯ ಕಾಲದಲ್ಲಿ ಅದು ರದ್ದಾಗುವಂಥದ್ದು, ಅದು ನಂಬಿದಂಥ ವ್ಯಕ್ತಿಗಳಿಂದ ನಿಮಗೆ ಮೋಸ ಆಗುವಂಥದ್ದು ಮುಂತಾದ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ವಾರ ಆರಂಭದಲ್ಲಿ 3 ದಿನಗಳಲ್ಲಿ ಸಾಧ್ಯತೆ ಇದೆ. 12, 13, 14ರಲ್ಲಿ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲೂ ಅಷ್ಟೇನು ಮುನ್ನಡೆ ಇರೋದಿಲ್ಲ. ದೀರ್ಘಕಾಲನ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗುವಂಥದ್ದು ಅಥವಾ ಸಮಸ್ಯೆಗಳಿಂದ ನಿಮಗೆ ಮನಸ್ಸಿಗೆ ಆಘಾತ ಆಗುವಂಥ ಘಟನೆ ಜರುಗುತ್ತೆ ಭಾನುವಾರ, ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ ಪರವಾಗಿಲ್ಲ. 15, 16ರಲ್ಲಿ ಉತ್ತಮ ಫಲ ನಿರೀಕ್ಷೆ ಇದೆ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಚೆನ್ನಾಗಿ ನಡೀತಾ ಹೋಗುತ್ತೆ. ಬಂಧು ಮಿತ್ರರು ಉತ್ತಮ ಬಾಂಧವ್ಯ ಕಳೆಯುವಂಥ ವಿಚಾರಗಳಲ್ಲಿ ಆಗುತ್ತೆ. ಹಾಗಾಗಿ 15, 16ರಲ್ಲಿ ನೀವು ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದಾಗಿದೆ. 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿಗಳೆಲ್ಲ ಬರಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಮುನ್ನಡೆ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭ ಫಲ. ಸ್ತ್ರೀಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮುಂತಾದೆಲ್ಲ ಇರುತ್ತೆ. ಹಾಗೆ ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನಕ್ಕೆ ಸ್ವಲ್ಪ ಮಿಶ್ರ ಫಲಗಳೆಂದು ಬಂದರೂ ನಂತರದ 15, 16, 17, 18 ನಿರಂತರವಾಗಿ ಉತ್ತಮ ಫಲ ನಿರೀಕ್ಷೆ ಮಾಡ್ತಾಯಿದ್ದಾರೆ. ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳು. ಹಾಗಾಗಿ ಈ ಕುಂಭರಾಶಿಯವರು ಬಳಸುವಂತಹ ಬಣ್ಣಗಳನ್ನು ನೋಡಿದರೆ, ವಿಶೇಷವಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ. ಅಂದರೆ ಆರೆಂಜ್ ಬಣ್ಣವನ್ನು 17ರಿಂದ ಬಳಸ್ಬೋದು. ಸೂರ್ಯಾನುಗ್ರಹ 17ರಿಂದ ಆರಂಭ ಆಗುತ್ತೆ. ಸ್ನೋ ಅಥವಾ ಹಿಮದ ಬಣ್ಣ ವಾರ ಪೂರ್ತಿ ಬಳಸೋದು. ವಾರ ಪೂರ್ತಿ ಸ್ನೋ ಅಥವಾ ಹಿಮದ ಬಣ್ಣ ಬಳಸಿ. 17ರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಬಳಸಿ. ವಾರ ಪೂರ್ತಿ ಸಂಖ್ಯೆ 2 ನಂಬರ್ 2 ಬಳಸಿ. ಜೊತೆಗೆ 17ರಿಂದ ನಂಬರ್ 1 ನೀವು ಬಳಸ್ಬೋದಾಗಿದೆ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮೀನರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತವೆ. ಅಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ವೈಯಕ್ತಿಕ ವಿಚಾರದ ಸ್ವಲ್ಪ ಮೇಲ್ಮುಖ ಜಗಳಗಳು ಆಗುವಂಥದ್ದು, ವೈಯಕ್ತಿಕ ಅಂದರೆ ಪರ್ಸನಲ್ ವಿಚಾರದಲ್ಲಿ ಅದು ಕನ್ಫ್ಲಿಕ್ಟ್ಗಳಾಗುವಂಥದ್ದು, ಅಥವಾ ನೀವು ನಂಬಿದಂಥ ವ್ಯಕ್ತಿಗಳಿಂದ ನಿಮಗೆ ಮೋಸ ಆಗುವಂಥದ್ದು ಮುಂತಾದ ಘಟನೆ ಎಲ್ಲ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಭಾನುವಾರ ಗಮನಿಸುವಂಥದ್ದು. ಉಳಿದಂತೆ ಇತರ ವಿಚಾರ ಏನು ತೊಂದರೆ ಇಲ್ಲ. ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ಇದೆ. 13, 14ರಲ್ಲಿ ನಿಮ್ಮ ಲಾಭ, ಸುಖ, ಜಯ ಎಲ್ಲ ಇರುತ್ತೆ. ಇಂದು ಸಹ ಹಾಗೆ ಕೆಲವೊಮ್ಮೆ ಮಾತಿನ ಚಕಮಕಿ, ವಿರುದ್ಧವಾದ ಘಟನೆಗಳೆಲ್ಲ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರವನ್ನು ಗಮನಿಸುವಂಥದ್ದು. 13, 14ರ ಬಳಿಕ ನಿಮಗೆ 15, 16 ಸಾಮಾನ್ಯ ದಿನ. 15, 16ರಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಜರುಗುವಂಥದ್ದು. ಜೊತೆಗೆ ಮಿತ್ರರಿಂದ, ಬಂಧುಗಳಿಂದ ಏನಾದರೂ ಒಂದು ಅಹಿತಕರವಾದ ಸಂದೇಶಗಳು ಬರ್ಬೋದಾಗಿದೆ. ಕೊನೆಯ ದಿನ ಅದ್ಭುತವಾಗಿ ಉತ್ತಮ ಫಲ ಇದೆ. ಕೊನೆಯ ದಿನದ ನಿಮಗೆ ಶುಕ್ರವಾರ, ಶನಿವಾರ 2 ದಿನಗಳಲ್ಲಿ ಜಯ, ಕೀರ್ತಿ, ಲಾಭ, ಯಶಸ್ಸಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿವೆ. ಬಂಧು ಮಿತ್ರರ ಸಹಕಾರ, ಜೊತೆಗೆ ವ್ಯಾಪಾರ, ಉದ್ಯಮದಲ್ಲಿ ಮುನ್ನಡೆ ಮುಂತಾದ ಶುಭ ಫಲಗಳು ನಿಮ್ಮನ್ನು ಸ್ವಾಗತಿಸುತ್ತವೆ. ಹಾಗಾಗಿ ಈ ಒಂದು ಮೀನರಾಶಿಯವರಿಗೆ ಆರಂಭದ ದಿನ ಭಾನುವಾರ ಅದ್ಭುತವಾದ ಉತ್ತಮ ದಿನ. ಜೊತೆಗೆ ಕೊನೆಯ 2 ದಿನ ಗುರುವಾರ, ಶುಕ್ರವಾರ ಅದ್ಭುತವಾದ ಉತ್ತಮ ದಿನ. ಮಧ್ಯದ ದಿನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರ್ಪರು, ಮಾತಿನ ಚಕಮಕಿ, ಅಸಮಾಧಾನದಂಥ ಘಟನೆಗಳು ಜರಬಹುದು. ಯಾರೂ ಆತಂಕ ಪಡಬೇಕಾಗಿಲ್ಲ. ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಅಂದರೆ ಗುರುಬಲದ ವಿಶೇಷವಾದ ಅನುಕೂಲತೆ ನಿಮಗಿರೋ ಕಾರಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ.
ಯೆಲ್ಲೋ ವೈಟ್ ಮಿಕ್ಸ್ ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳನ್ನು ನೋಡಿದರೆ 3, 6, 7, 9 3, 6, 7, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ. ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲ, ಕೆಲವೊಂದು ರಾಶಿಗೆ ಮಧ್ಯಮ ಫಲ, ಕೆಲವೊಂದು ರಾಶಿಗೆ ಸಂಕಷ್ಟ ಫಲ ವ್ಯಕ್ತವಾಗಿದ್ದರು. ಯಾರು ಇದರಿಂದ ವಿಚಲಿತರಾಗದೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಇತ್ಯಾದಿಗಳಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳಿ. ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಅಥವಾ ನಿಮಗೆ ಈ ಹೇಳಲ್ಪಟ್ಟಂಥ ಇನ್ನಿತರವಾದ ಗ್ರಹ ದೇವತೆಗಳ ಇತ್ಯಾದಿ ಭಕ್ತಿಯನ್ನು ಧ್ಯಾನವನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಆ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಆರೋಗ್ಯ ಶಕ್ತಿ ಎಲ್ಲ ಬಳಸಿದ್ದಾಗಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.